ಇವತ್ತು ವಿರೋಧ ಪಕ್ಷದ ನಾಯಕರ 6 ವರ್ಷ ಕೂಡ ಅದನ್ನೇ ಇಟ್ಕೊಂಡು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಇಂಟೆಲಿಜೆನ್ಸ್ ಅನ್ನ ಬಳಸಿ ಡಿಕೆ ಕಡೆ ಎಷ್ಟಿದ್ದಾರೆ, ಮೊನ್ನೆ ಸೇರಿದವರು ಎಷ್ಟು ಅನ್ನುವಂತ ಮಾಹಿತಿಯನ್ನ ತಗೊಳ್ತಿದ್ದಾರೆ ಅನ್ನುವಂಥದ್ದು. ಸುಳ್ಳೋರೆ ನಾವು ನಮ್ಮ ಬರ್ತಾಳೆಗೋಸ್ಕರ ಊಟಕ್ಕೆ ಚರ್ಚೆ ಆಯ್ತು. ರೆಗ್ಯುಲರ್ ಒಬ್ಬರೇ ಸೇರಿದಾಗ ರಾಜಕಾರಣಿಗಳು ಏನು ಸಾಧಕ ಬಾಧಕ ಅಂದ್ಬಿಟ್ರೆ ಇನ್ನೇನು ಇಲ್ಲ ಅಲ್ಲ, ಏನು ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಿಲ್ಲ. ಎಲ್ಲ MLAಗಳು ಬಂದಿದ್ರು, ಸುಮಾರು ಜನ ಹಿರಿಯರು ಬಂದಿದ್ರು ಆಶೀರ್ವಾದ ಮಾಡಲಿಕ್ಕೆ. ಒಂದು ಸುಮಾರು ಜನ ಮಂತ್ರಿಗಳು ಕೂಡ ಪಾಪ ಬಂದಿದ್ರು. ಮಂತ್ರಿಗಳು ಅವರು ಈ ರಾಜಕೀಯ ಬಣದ ಪರವಾಗಿ ಬಂದಿಲ್ಲ. ಮಂತ್ರಿಗಳು ಬಂದಿದ್ದು ನಾನು ವಿಶ್ ಮಾಡಕ್ ಬಂದಿದ್ದು, ನಾನು ಕರೆದಿದ್ದೆ, ಕೆಲವು ಮಂತ್ರಿಗಳು ಕರೆದಿದ್ದೆ, ಎಲ್ಲ ಕರೆದು ಸುಮಾರು ಜನ ಯಾರು ಕೆಲವರು ಬಂದಿಲ್ಲ, ಕೆಲವರು ಬಂದಿಲ್ಲ. ಅಲ್ಲೇ ಬಣದ ರಾಜಕೀಯ ಏನಿಲ್ಲ, ಜನರಲ್ ಆಗಿ ಇವು ಊಟ ಜೊತೆಗೆ MLA ಚರ್ಚೆ ಆಗಲ್ವಾ, ಚರ್ಚೆ ಆಯ್ತು, ಬೇರೆ ಏನಿಲ್ಲ. ಬಟ್ ನೀವು ಮಾತಾಡೋದು ಸೇರಿದ್ದು ಸರ್ CBC ತಂದಿಟ್ಟಿದೆ ಅಂದ್ರೆ DK ಶಿವಕುಮಾರ್ ಅವರ ಪರ ಇರುವಂತ ಶಾಸಕರ ಸಂಖ್ಯೆ ಹೆಚ್ಚಾಗ್ತಿದೆ. ಇದೆಲ್ಲ ಸುಮ್ಮನೆ ಇವೆಲ್ಲ ನೀವು ಮಾಧ್ಯಮದ ಸೃಷ್ಟಿ ಅಷ್ಟೇ. ಅವ್ರ ಪರ ಹೆಚ್ಚಾಗ್ತದೆ, ಇವ್ರ ಪರ ಕಡಿಮೆ ಆಗ್ತದೆ ಅಂತಕ್ಕಂಥ ಚರ್ಚೆ ಇದು ಇಲ್ಲ. ಹೇಳಿರ್ತಕ್ಕಂಥದ್ದು ಇದಕ್ಕೊಂದು ಇತಿಶ್ರೀ ಆಡಿ ಅಂತಕ್ಕಂಥದ್ದು ಅಷ್ಟೇ ಬಿಟ್ರೆ ಇದು ಮುಂದೆ ನಮಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದಲ್ಲ. ಈಗ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾರೆ, DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಇಷ್ಟೆಲ್ಲ ಇದ್ಕೊಂಡು ನಮಗೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಮ್ಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಏನಾದ್ರು ಒಂದು ಇತ್ಯರ್ಥ ಮಾಡಿ ಹೇಳ್ಬಿಡಿ, ಅವ್ರು ನಮ್ದು ಇವ್ರು ನಿಮ್ದು ಅನ್ನೋದು ಬಂದು ಯಾರೋ ಇದು ದೊಡ್ಡಪ್ಪ ಹಿಂಗಿದೆ, ನೀವಿನ್ 2 ವರ್ಷ ಹೋಗಿ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ, ಈ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಪಕ್ಷಕ್ಕೂ ಒಳ್ಳೇದಾಗ್ಲಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು. ಕೆಲವರು ಶಾಸಕರು ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಅಂತ ತಾವು ಹೇಳ್ತಾ ಇದ್ದೀವಿ. ಪ್ರಸ್ತಾಪ ಯಾರು ಮಾಡಿಲ್ಲ, ಈ ಲೋಕಾಭಿರಾಮವಾಗಿ ಚರ್ಚೆ ಅಷ್ಟೇ. ಅಭಿಪ್ರಾಯ ಏನಿದೆ ಸರ್ ಶಾಸಕರಲ್ಲಿ? ಇದು ಆಗದೆ ಇದ್ರೆ ಏನ್ ಸಮಸ್ಯೆಗಳ? ಶಾಸಕರ ಅಭಿಪ್ರಾಯ ಇರುತ್ತೆ, ಇದಕ್ಕೊಂದು ಅಂತಿಮ ರೂಪ ಇದೆ ಹೈಕಮಾಂಡ್ ಅಂತಕ್ಕಂಥದ್ದು. ನೀವು ಯಾರನ್ನ ಇಟ್ಕೋತೀರಾ, ಯಾರನ್ನ ಮುಂದುವರಿಸ್ತೀರಾ ಆ ಪ್ರಶ್ನೆ ಅಲ್ಲ, ಈ ಚರ್ಚೆಗೆ ಒಂದು ಅಂತಿಮ ರೂಪ ಕೊಡಿ ಅಂತ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.